ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಇನ್ನೊಂದು ರೆವಲ್ಯೂಷನರಿ ಇಂಡಿಯನ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ದಟ್ ಈಸ್ ಐಆರ್ ಕೋಲೋ ಕೇಸ್ ಆಫ್ 2007. ನೋಡಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಎರಡು ಕೇಸ್ನ ಓದಬೇಕು. ಒನ್ ಇಸ್ ಗೋಲಕ್ನಾಥ್ ಕೇಸ್, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನ ಫಸ್ಟ್ ನೋಡಿ. ಆಮೇಲೆ ಕೇಶವಾನಂದ ಭಾರತಿ ಕೇಸ್ನ ಸೆಕೆಂಡ್ ಆಗಿ ನೋಡಿ. ಇದನ್ನ ಥರ್ಡ್ ಕೇಸ್ ಆಗಿ ನೋಡಿ. ಬಿಕಾಸ್ ಇದು ಮೂರು ಕನೆಕ್ಟೆಡ್. ಒಂದ್ರದ್ದು ಏನು ಜಜ್ಮೆಂಟ್ ಬರುತ್ತೆ ಅಲ್ವಾ, ಅದು ಸೆಕೆಂಡ್ ಅಲ್ಲಿ ಓವರ್ ರೂಲ್ ಆಗುತ್ತೆ. ಸೊ ಅದರಿಂದ ಇಟ್ಸ್ ಅ ಸೀರೀಸ್ ಆಫ್ ಕೇಸಸ್. ಸೊ ಪ್ಲೀಸ್ ಗೋ ದೇರ್ ಅಂಡ್ ವಾಚ್ ದೋಸ್ ವಿಡಿಯೋಸ್ ಅಂಡ್ ಕಮ್ ಬ್ಯಾಕ್. ನೋಡಿ, ಇಟ್ಸ್ ಮೈ ಥರ್ಡ್ ಟೇಕ್ ಆನ್ ದಿಸ್ ವಿಡಿಯೋ. ಇಟ್ಸ್ ಮೈ ಥರ್ಡ್ ಟೇಕ್. ನನಗೆ ಆಕ್ಚುಲಿ ತೊದಲ್ತಾ ಇದ್ದೀನಿ, ಕೆಮ್ಮಿಂದ ಕಫಿಂದ ಗಂಟ್ಲು ಸ್ಟಕ್ ಆಗ್ತಿದೆ. ಸೊ ಇನ್ ಕೇಸ್ ಈ ಸಲ ತೊದಲ್ದ್ರೆ ಐ ಆಮ್ ಕಂಟಿನ್ಯೂಯಿಂಗ್ ದಿಸ್ ವಿಡಿಯೋ, ಐ ಆಮ್ ನಾಟ್ ಸ್ಟಾಪಿಂಗ್. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಇಫ್ ಇನ್ ಕೇಸ್ ಐ ಗೆಟ್ ಸ್ಟಕ್ ಐ ವಿಲ್ ರಿಪೀಟ್ ದಟ್ ಲೈನ್ ಅಗೇನ್. ಸಾರಿ, ಈಗಲೇ ಹೇಳ್ತಾ ಇದ್ದೀನಿ. ನೋಡಿ, ಐಆರ್ ಕೋಲೋ ಕೇಸ್ಗಿಂತ ಮೊದಲು ಬೇಸಿಕ್ಸ್ ನಮಗೆ ಅಫ್ಕೋರ್ಸ್ ನಾನು ಬ್ಯಾಕ್ ಗ್ರೌಂಡ್ ಕೊಡ್ತೇನೆ. ಬೇಸಿಕ್ಸ್ ಏನಂದ್ರೆ, ಆಸ್ ಯು ನೋ ಅಬೌಟ್ 9th ಶೆಡ್ಯೂಲ್. ಇವಾಗಂತೂ ನಾನು 9th ಶೆಡ್ಯೂಲ್ 4 ವಿಡಿಯೋದಲ್ಲಿ ಸ್ಟ್ರೆಸ್ ಮಾಡಿದ್ದೇನೆ. ಐ ಬಿಲೀವ್ ಯು ಪೀಪಲ್ ಬಿಲೀವ್ ನೋಯಿಂಗ್ ದಟ್ 9th ಶೆಡ್ಯೂಲ್ ಒಳಗೆ ಯಾವ್ದಾದ್ರು ಕ್ಲಾಸ್ ಆಡ್ ಆದ್ರೆ ಇಟ್ ಈಸ್ ಇಮ್ಯೂನ್ ಟು ಜುಡಿಷಿಯಲ್ ರಿವ್ಯೂ. ದಿಸ್ ಇಸ್ ವಾಟ್ ಪಾರ್ಲಿಮೆಂಟ್ ಕ್ಲೇಮ್ಸ್. ಓಕೆ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಪಾರ್ಲಿಮೆಂಟ್ claims, especially if it's added under 31B, it is completely immune to judicial review, and even if it violates the fundamental rights of the citizen, that will be considered valid. This is about article 31B. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ ಆರ್ಟಿಕಲ್ 31B ಬಗ್ಗೆ. ಇನ್ ಕೇಸ್ ಆರ್ಟಿಕಲ್ 31B ಅಲ್ಲಿ ಯಾವ್ದಾದ್ರು ಲಾ ಪಾಸ್ ಆಯ್ತು ಅಂಡ್ ಆ ಲಾ ಇಂದ ಜನರ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಾ ಇದ್ರು ಕೂಡ, ಓಕೆ, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಲೀಗಲ್ ಟು ಎನ್ಫೋರ್ಸ್ ಡಿಪಿಎಸ್ಪಿ. ಡಿಪಿಎಸ್ಪಿ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಸೋಷಿಯಲಿಸಮ್ ನ ಪ್ರಮೋಟ್ ಮಾಡಕ್ಕೆ, ಜನರನ್ನ ಒಂದೇ ಕಡೆ ತರಕ್ಕೆ, ಈಕ್ವಾಲಿಟಿನ ರಿಮೂವ್ ಮಾಡಕ್ಕೆ ನಾವು ಯಾವುದೇ ಲಾ ಮಾಡಿದ್ರು ಅದನ್ನ 31B ಅಲ್ಲಿ ಆಡ್ ಮಾಡ್ತೇವೆ. ಇನ್ ಕೇಸ್ ಅದರಿಂದ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ ಜುಡಿಷಿಯಲ್ ರಿವ್ಯೂ ಅದ್ರ ಮೇಲೆ ಆಗಂಗಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ದೇ ಮೇಡ್ ದಿಸ್ 9th ಶೆಡ್ಯೂಲ್. ಓಕೆ, ದಿಸ್ ಇಸ್ ಟು ಬೈಪಾಸ್ ದ ಜುಡಿಷಿಯಲ್ ರಿವ್ಯೂ ಆಫ್ ಇಂಡಿಯಾ. ಓಕೆ, ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು 9th ಶೆಡ್ಯೂಲ್ ಅಂದ್ರೆ ಇವಾಗ ನಿಮಗೆ ಬೇಜಾರಾಗ್ಬಿಟ್ಟಿರುತ್ತೆ. ನನ್ನ ಅಷ್ಟಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ. ಸೊ ಪ್ರಾಬ್ಲಮ್ ಏನು, 9th ಶೆಡ್ಯೂಲ್ ನ ಇಂಟ್ರೊಡ್ಯೂಸ್ ಮಾಡಿದ ಮೇನ್ ರೀಸನ್ ಅಗ್ರೇರಿಯನ್ ರಿಫಾರ್ಮ್ಸ್ಗೋಸ್ಕರ, ಅದೇ ಲ್ಯಾಂಡ್ ರಿಫಾರ್ಮ್ಸ್ಗೋಸ್ಕರ. ಜಮೀನ್ದಾರಿ ಸಿಸ್ಟಮ್, ಲ್ಯಾಂಡ್ ರಿಫಾರ್ಮ್ಸ್ ಲ್ಯಾಂಡ್ ಲಾರ್ಡ್ಸ್ ಏನಿದ್ದಾರೆ ಅವ್ರ ಹತ್ರ ಜಮೀನ ತಕೊಂಡು ಇಲ್ದಿರುವಂತ ಬಡ ರೈತರಿಗೆ ಕೊಡೋದೇ ಇವ್ರ ಕಾನ್ಸೆಪ್ಟ್ ಆಗಿತ್ತು. ಓಕೆ, ಇದು ಕೇಶವಾನಂದ ಭಾರತಿ ಕೇಸಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೇನೆ. ಅಂಡ್ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ದ ಡಿಸಿಷನ್ ಆಫ್ ದ ಪಾರ್ಲಿಮೆಂಟ್. ಇವಂತೂ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ ಟುಕ್ ಅಪ್ ದ ಲ್ಯಾಂಡ್, ಸುಪ್ರೀಂ ಕೋರ್ಟ್ ಅಪೆಲ್ಡ್ ಸೇಯಿಂಗ್ ದಟ್ ಎಸ್ ಇಟ್ಸ್ ಫೈನ್, ಇಟ್ಕೊಳ್ಳಿ, ಜನರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ಲ್ಯಾಂಡ್ ನ ತಗೊಳ್ತಿದ್ದಾರೆ, ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ. ಇವಂತೂ ಇಟ್ ಫಂಡಮೆಂಟಲ್ ರೈಟ್ ಟು ಪ್ರಾಪರ್ಟಿನ ವೈಲೇಟ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಅಪೆಲ್ಡ್ ದ ಜುರಿಸ್ಡಿಕ್ಷನ್ ಅಂಡ್ ಇಟ್ ಆಲ್ಸೋ ಸೆಡ್ ದಟ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಡಾಕ್ಟ್ರೈನ್ ಅದು ಪ್ರೊನೌನ್ಸ್ ಮಾಡ್ತು. ಅಂಟಿಲ್ ಅಂಡ್ ಅನ್ಲೆಸ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಇಸ್ ನಾಟ್ ವೈಲೇಟೆಡ್, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಟು ವೈಲೇಟ್ ಫಂಡಮೆಂಟಲ್ ರೈಟ್ಸ್ ಟು ಸ್ಮಾಲರ್ ಎಕ್ಸ್ಟೆಂಟ್. ಒಂದು ಎಕ್ಸ್ಟೆಂಟ್ ವರೆಗೂ ಫಂಡಮೆಂಟಲ್ ರೈಟ್ಸ್ ನ ವೈಲೇಟ್ ಮಾಡಬಹುದು ಅಂಟಿಲ್ ಬೇಸಿಕ್ ಸ್ಟ್ರಕ್ಚರ್ ಈಸ್ ಆಲ್ಟರ್ಡ್ ಅಂತ ತನ್ನ ಕೇಶವಾನಂದ ಭಾರತಿ ಕೇಸಲ್ಲಿ ಜಜ್ಮೆಂಟ್ ಕೊಟ್ಟರು. ಓಕೆ, ಇವಾಗ ಏನಾಯ್ತು, ಈ ಪರ್ಟಿಕ್ಯುಲರ್ ಜಜ್ಮೆಂಟ್ ನ ಮಿಸ್ಯೂಸ್ ಮಾಡಿಕೊಂಡು ಕೆಲವು ಪಾಲಿಟಿಷಿಯನ್ಸ್ ಏನಿದ್ದಾರೆ ಅವ್ರ ತಿಕ್ಕದಲ್ಲಿ ಹುಳ ಕಡೆಯಕ್ಕೆ ಸ್ಟಾರ್ಟ್ ಆಯ್ತು. ಅವ್ರೇನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಆಡಿಂಗ್ ರುತ್ಲೆಸ್, ದೇ ಆಡೆಡ್ ಮಲ್ಟಿಪಲ್ ಅಮೆಂಡ್ಮೆಂಟ್ಸ್ ಟು 31B. 31B ಒಳಗೆ ಎಸ್ಪೆಷಲಿ 9th ಶೆಡ್ಯೂಲ್ ಸಿಕ್ಕಾಪಟ್ಟೆ ಲಾಸ್ ನ ಆಡ್ ಮಾಡಿದ್ದಾರೆ. ಓಕೆ, ದಟ್ ಸ್ಟಾರ್ಟೆಡ್ ರಿಯಲಿ ಆಲ್ಟರಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಗಿದೆ, ಮಿಸ್ಯೂಸ್ ಆಗಿದೆ. 9th ಶೆಡ್ಯೂಲ್ ಕೂಡ ಮಿಸ್ಯೂಸ್ ಆಗಿದೆ. ಇದನ್ನ ಐಆರ್ ಕೋಲೋ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್, ದಿಸ್ ಇಸ್ ಐಆರ್ ಕೋಲೋ ಕೇಸ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ. ದಿಸ್ ಕೇಸ್ ವಾಸ್ ಲಾಂಚ್ಡ್ ಇನ್ ಸುಪ್ರೀಂ ಕೋರ್ಟ್. ಇಟ್ ವಾಸ್ ಫೈಲ್ಡ್ ಬೈ ಪೆಟಿಷನರ್ ಇನ್ ಸುಪ್ರೀಂ ಕೋರ್ಟ್. Okay, and they told that the question was very simple to Supreme Court: can Parliament make laws under 9th schedule to protect itself from judicial review? Idu first one. ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಒನ್, 31B ಅಲ್ಲಿ ಯಾವ ಆರ್ಟಿಕಲ್ ಆಡ್ ಆಗತ್ತೆ ಅದು ಫಂಡಮೆಂಟಲ್ ರೈಟ್ಸ್ ನ ವೈಲೇಟ್ ಮಾಡ್ತಾ ಇದ್ರು ಕೂಡ, ಜನರ ಫಂಡಮೆಂಟಲ್ ರೈಟ್ಸ್ ನ ವೈಲೇಟ್ ಮಾಡ್ತಾ ಇದ್ರು ಕೂಡ, ವಿಲ್ ಇಟ್ ಬಿ ಕನ್ಸಿಡರ್ಡ್ ಲೀಗಲ್? ದಿಸ್ ವಾಸ್ ದ ಕ್ವಶನ್ ಗಿವನ್ ಟು ಐಆರ್ ಕೋಲೋ ಕೇಸ್. ದಿಸ್ ಇಸ್ ದ ಮೇನ್ ಕ್ವಶನ್ ಆಫ್ ಐಆರ್ ಕೋಲೋ ಕೇಸ್. ನೋಡಿ, ಕೇಶವಾನಂದ ಭಾರತಿ ಕೇಸ್ ನ ನೀವು ಆಲ್ರೆಡಿ ಓದಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಫಂಡಮೆಂಟಲ್ ರೈಟ್ಸ್ ಆರ್ ದ ರೈಟ್ಸ್ ಗಿವನ್ ಟು ದ ಸಿಟಿಸನ್ for to live peaceful in India, right to equality, right to freedom, right against exploitation. ಇದೆಲ್ಲ ಫಂಡಮೆಂಟಲ್ ರೈಟ್ಸ್ ನಮ್ದು. ದಿಸ್ cannot be taken out from the people. ಫಂಡಮೆಂಟಲ್ ರೈಟ್ಸ್ cannot be taken from the people in any circumstances. ಇದು ಕೂಡ ಇದೆ. ಫಂಡಮೆಂಟಲ್ ರೈಟ್ಸ್ are given ultimate priority until and unless there is some emergency in the nation. No one can touch them. Okay, and right to property was a fundamental right. ಅವಾಗ okay, now coming back here, ಕ್ವೆಶನ್ ಇಸ್ ವೆರಿ ಸಿಂಪಲ್. 9th ಶೆಡ್ಯೂಲ್ ಅಲ್ಲಿಗೆ ಯಾವ್ದಾದ್ರು ಒಂದು ಆರ್ಟಿಕಲ್ ಆಡ್ ಆದ್ರೆ ಅದು ಫಂಡಮೆಂಟಲ್ ರೈಟ್ಸ್ ನ ವೈಲೇಟ್ ಮಾಡ್ತಾ ಇದ್ರೆ, ಜನರ ಫಂಡಮೆಂಟಲ್ ರೈಟ್ಸ್ ನ ಕೂಡ ವೈಲೇಟ್ ಮಾಡ್ತಿದ್ರೆ ಅದ್ರ ಮೇಲೆ ಜುಡಿಷಿಯಲ್ ರಿವ್ಯೂ ಮಾಡಕ್ ಆಗಲ್ವಾ ಅಂತ. ಅಂಡ್ ಸುಪ್ರೀಂ ಕೋರ್ಟ್ took 9 judges for this bench. ಬೆಂಚ್ ಅಂದ್ರೆ ಗೊತ್ತು ತಾನೆ, ಒಂದು ಬೆಂಚ್ ಅಲ್ಲಿ 9 ಜನ ಕೂತ್ಕೊಂಡಿದ್ದಾರೆ, ಜಡ್ಜಸ್ 9 ಜನ ಜಡ್ಜಸ್ ಕೂತ್ಕೊಂಡಿದ್ದಾರೆ. ಅಂಡ್ ದೇ ಗೇವ್ ಅ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇನ್ ಐಆರ್ ಕೋಲೋ ಕೇಸ್. ದಟ್ ಈಸ್ ವೆರಿ ಸಿಂಪಲ್.
ಕೋರ್ಟ್ ಆ ಜಜ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಕೆಲವೊಂದು ಕೇಸಸ್ ನ ಸ್ಟೇಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಕೇಶವಾನಂದ ಭಾರತಿ ಕೇಸ್ ಬಗ್ಗೆ ಅವತ್ತು ಸ್ಟೇಟ್ ಆಗಿದೆ. ಮಿನರ್ವಾ ಮಿಲ್ಸ್ ಕೇಸ್ ಬಗ್ಗೆ ವಿಡಿಯೋ ಬರುತ್ತೆ, ಡೋಂಟ್ ವರಿ, ಅದನ್ನ ಸ್ಟೇಟ್ ಮಾಡಿದೆ. ಇಂದಿರಾ ಗಾಂಧಿ ಕೇಸ್ ನ ಕೂಡ ಸ್ಟೇಟ್ ಮಾಡಿದೆ. ಅಂಡ್ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಸೆಡ್ ದಟ್, ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಹೇಳುತ್ತೆ ಕ್ಲಿಯರ್ಲಿ ದಟ್ ಎನಿ ಪ್ರೊವಿಷನ್ ದಟ್ ಈಸ್ ಆಡೆಡ್ ಟು ಆರ್ಟಿಕಲ್ Schedule 9, that is added to the Schedule 9 after 24th of April 1973. This is the date when Keshavananda Bharati case judgment horag bantala. So any provision that is added after 24th of April 1973 is subjected to judicial review. Okay, is subjected to judicial review, and fundamental rights should not be violated. They are ultimate. ಇನ್ ಕೇಸ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಾ ಇದ್ರೆ ನಾವು ಜುಡಿಷಿಯಲ್ ರಿವ್ಯೂ ಮಾಡೇ ಮಾಡ್ತೀವಿ. ಅಂಡ್ ಇಫ್ ಇನ್ ಕೇಸ್ ಇಟ್ಸ್ ಕ್ರಾಸಿಂಗ್ ಇಟ್ಸ್ ಲಿಮಿಟ್, ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ವಾಯ್ಡ್. ಓಕೆ, ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ನಲ್ ಅಂಡ್ ವಾಯ್ಡ್. ಅದು ಲೀಗಲ್ ಆಗಿರಲ್ಲ. ದಟ್ ಲಾ ವಿಲ್ ಬಿ ರಿಮೂವ್ಡ್. ದಿಸ್ ಇಸ್ ಫಸ್ಟ್ ಜಜ್ಮೆಂಟ್. ಅಂಡ್ ಸೆಕೆಂಡ್ ಜಜ್ಮೆಂಟ್ ಕೂಡ ಹೇಳಿದೆ ದಟ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಏನಿದೆ ಅದೇನು ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆಲ್ರೆಡಿ ಒಂದ್ಸಲ ಸ್ಟ್ರೆಸ್ ಮಾಡಿದೆ. ದಟ್ ಈಸ್ ಸ್ಟಿಲ್ ದೇರ್. ಓಕೆ, ದಟ್ ಈಸ್ ಸ್ಟಿಲ್ ದೇರ್. ಎನಿ ಲಾ ದಟ್ ಬ್ರಿಂಗ್ಸ್ ವೈಲೇಷನ್ ಟು ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ರಿಮೂವ್ಡ್. ನೀವು ಕೇಳ್ಬೋದು ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು, ಅದ್ರ ಒಳಗೆ ಏನೇನಿದೆ ಅಂತ. ನೋಡಿ, ಬೇಸಿಕ್ ಸ್ಟ್ರಕ್ಚರ್ ಇಸ್ ಅ ಸಿಂಪಲ್ ಐಡಿಯಾ. ಅದ್ರ ಒಳಗೆ ಸುಪ್ರೀಂ ಕೋರ್ಟ್ ಪ್ರಿಡಿಕ್ಟ್ ಮಾಡುತ್ತೆ ವಾಟ್ ಇಸ್ ಬೇಸಿಕ್ ಸ್ಟ್ರಕ್ಚರ್ ಅಂಡ್ ವಾಟ್ ಇಸ್ ನಾಟ್ ಅಂತ. ಕಾನ್ಸ್ಟಿಟ್ಯೂಷನ್ ಬುಕ್ ಅಲ್ಲಿ ನೀವೆಲ್ಲೇ ಹುಡುಕಿದ್ರು ಕೂಡ ಬೇಸಿಕ್ ಸ್ಟ್ರಕ್ಚರ್ ನ ವರ್ಡ್ ಕೂಡ ಸಿಗಲ್ಲ, ಬೇಸಿಕ್ ಸ್ಟ್ರಕ್ಚರ್ ಒಳಗೆ ಏನಿದೆ ಅಂತ ಕೂಡ ಸಿಗಲ್ಲ. ಇಟ್ಸ್ ಕಂಪ್ಲೀಟ್ಲಿ ಇಂಟರ್ಪ್ರಿಟೇಷನ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಡೋಂಟ್ ವರಿ ಅಬೌಟ್ ಬೇಸಿಕ್ ಸ್ಟ್ರಕ್ಚರ್. ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಜಸ್ಟ್ ಅ ಸ್ಕೆಲಿಟನ್ ಆಫ್ ದ ಹ್ಯೂಮನ್ ಬಾಡಿ. ಸ್ಕೆಲಿಟನ್ ಏನಾದ್ರು ಆದ್ರೆ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಲ್ come into picture. So judgment any law that is added to 9th schedule after 24th of April 1973 is subjected to the judicial review. Okay, iste this is about IR Colo case. So IR Colo case is about 9th schedule. 9th schedule ಅಲ್ಲಿ ಬರುವಂತ ಆರ್ಟಿಕಲ್ಸ್ ಜುಡಿಷಿಯಲ್ ರಿವ್ಯೂ ಸಬ್ಜೆಕ್ಟ್ ಆಗತ್ತೆ ಇಲ್ವಾ, ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಿದ್ರು ಕೂಡ ನೀವು ಸುಮ್ಮನೆ ಇರ್ತೀರಾ ಅಂತ ಹೇಳಿದಕ್ಕೆ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಯಾವನೇ ಒಬ್ಬ ಬಂದು ಫಂಡಮೆಂಟಲ್ ರೈಟ್ಸ್ ನ ಅಥವಾ ಬೇಸಿಕ್ ಸ್ಟ್ರಕ್ಚರ್ ನ ವೈಲೇಟ್ ಮಾಡಿದ್ರೆ ಆ ಲಾನ ನಾನು ರಿಮೂವ್ ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದೆ. ದಟ್ ಕೇಮ್ ಫ್ರಮ್ IR Colo ಕೇಸ್. ರಿಮೆಂಬರ್, ಕೇಶವಾನಂದ ಭಾರತಿ ಕೇಸ್ 24th of April 1973 ಆದ್ಮೇಲೆ ಯಾವ್ಯಾವ ಪ್ರಾವಿಷನ್ 9th ಶೆಡ್ಯೂಲ್ ಆಡ್ ಆಗಿದೆ, ದೋಸ್ ಆಲ್ ಆರ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಓಕೆ, ದೋಸ್ ಆಲ್ ಆರ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಅಂಡ್ ಇನ್ನೊಂದು ಕ್ಲಾಸ್ ಕೂಡ ನೆನ್ಪಿಟ್ಕೊಳ್ಳಿ, ಎನಿ ಲಾ ದಟ್ ವೇರ್ ಆಡೆಡ್ ಟು ದ 9th ಶೆಡ್ಯೂಲ್ ಬಿಫೋರ್ 24th of April 1973 ಆರ್ ನಾಟ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಕೇಶವಾನಂದ ಭಾರತಿ ಕೇಸ್ ಆದ್ಮೇಲೆ ಏನೇನು ಬಂದಿದೆ 9th ಶೆಡ್ಯೂಲ್ ಒಳಗೆ, ಓನ್ಲಿ ದೋಸ್ ಕ್ಲಾಸಸ್ ಆರ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಪ್ಲೀಸ್ ರಿಮೆಂಬರ್ ದಿಸ್. Only the articles that came into 9th schedule or laws came into 9th schedule after 24th of April 1973 are subjected to judicial review. ಇದನ್ನ ನಾನು ಫಂಡಮೆಂಟಲ್ ರೈಟ್ಸ್ ಕ್ಲಾಸ್ ಅಲ್ಲಿ ಸ್ಟ್ರೆಸ್ ಮಾಡ್ತೇನೆ, ಡೋಂಟ್ ವರಿ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. IR Colo ಕೇಸ್ ಇಸ್ ಅಬೌಟ್ ದ 9th schedule of the Indian Constitution. ಅದ್ರ ಒಳಗೆ ಯಾವ್ದಾದ್ರು ಕ್ಲಾಸ್ ಅಥವಾ ಲಾ ಆಡ್ ಆದ್ರೆ ಅದು ಸಬ್ಜೆಕ್ಟ್ ಆಗತ್ತಾ ಜುಡಿಷಿಯಲ್ ರಿವ್ಯೂಗೆ, ಹೌದಾ ಇಲ್ವಾ ಅಂತ ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್. I will check for judicial review in case it operates correctly, and if in case it violates the fundamental structure of Indian Constitution, basic structure, or it violates the fundamental rights, those will be subjected to judicial review. And on the laws that are added only after 24th of April 1973 are subjected to judicial review. Okay, ಸೊ ಈ 5 ಕೇಸಸ್ ನ ಚೆನ್ನಾಗಿ ನೋಡ್ಕೊಳ್ಳಿ. ನಾಳೆಯಿಂದ ನಾನು ಪ್ರಿಯಾಂಬಲ್ ಚಾಪ್ಟರ್ ಮತ್ತೆ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಕರೆಕ್ಟ್ ಆಗಿ ಸಿಂಕ್ ಆಗತ್ತೆ. ಓಕೆ, ಜೈ.